ಎಲ್ಲರಿಗೂ ನಮಸ್ಕಾರ. ಮಕ್ಕಳು ನೋಡ್ಬೋದು, ಈ ಒಂದು ಸ್ಲೈಡಲ್ಲಿ ನಾನು ಕೆಲವೊಂದು ಬುಕ್ಸಿಂದು ಮತ್ತು ಲೆಟರ್ದು ID ಕಾರ್ಡ್ದು ಫೋಟೋಸ್ ಹಾಕಿದ್ದೀನಿ, ಹೌದಲ್ವಾ? ಈ ಬುಕ್ಕಲ್ಲಿ ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಲೆಟರಲ್ಲಿ ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ? ವೆರಿ ಗುಡ್. ಅಕ್ಷರಗಳೆಲ್ಲ ಬಂದ್ಬಿಟ್ಟು ನನಗೆ ನೀಟಾಗಿವೆ, ಅದಲ್ವಾ? ಇದನ್ನೆಲ್ಲ ಬಂದ್ಬಿಟ್ಟು ನಾವು ಇಷ್ಟು ನೀಟಾಗಿ ನಮ್ಮ ಕೈಲಿಂದ ಬರೆಯೋಕ್ಕಾಗುತ್ತಾ? ಇಲ್ಲ. ಮತ್ತು ಟೆಕ್ಸ್ಟ್ ಬುಕ್ ಆಗಲಿ, ಬೇರೆ ಬುಕ್ಸ್ ಆಗಲಿ, ಲೆಟರ್ಸ್ ಆಗಲಿ ಎಲ್ಲಿಂದ ಬರೀತಾರೆ? ಕಂಪ್ಯೂಟರ್ನಲ್ಲಿ. ಕರೆಕ್ಟ್. ಕಂಪ್ಯೂಟರ್ನಲ್ಲಿ ನಾವು ಇವಾಗ ಏನೇ ಒಂದು ಬರಿಬೇಕು ಅಂತಂದರೂ ಕೂಡ, ಇಲ್ಲ ಏನೇ ಕೆಲಸ ಮಾಡಬೇಕು ಅಂತಂದರೆ ನಮಗೆ ಒಂದು ಟೂಲ್ ಬೇಕು. ಫಾರ್ ಎಕ್ಸಾಂಪಲ್, ಗೇಮ್ ಆಡಬೇಕು ಅಂದ್ರೂ ಒಂದು ಟೂಲ್ ಬೇಕಾಗುತ್ತೆ, ಚಿತ್ರ ಬಿಡಿಸ್ಬೇಕು ಅಂದ್ರೂ ಟಕ್ಸ್ ಪೇಂಟ್ ಥರ ಒಂದು ಟೂಲ್ ಬೇಕಾಗುತ್ತೆ. ಅದೇ ಥರ ಇದು ಬರಿಬೇಕು ಅಂದರೂ ಕೂಡ ನಮಗೆ ಒಂದು ಟೂಲ್ ಬೇಕಾಗುತ್ತೆ. ಬರೆಯೋದಷ್ಟೇ ಅಲ್ಲ ಮಕ್ಕಳೇ, ಇಲ್ಲಿ ನೋಡಿರಿ, ಇವಾಗ ನಾನು ಬರೆದಿದ್ದೀನಿ. ಇಂಗ್ಲೀಷ್ ಅಂತ ಅನ್ನೋದು ನನಗೆ ಮಧ್ಯದಲ್ಲಿ ಬಂದಿದೆ, ಅಕ್ಷರ ದೊಡ್ಡದಾಗಿದೆ ಮತ್ತು ಕಲರ್ ಎಲ್ಲೋ. ಇಲ್ಲಿ ನನಗೆ ಬ್ಲ್ಯಾಕ್ ಕಲರ್ ಇದೆ, ವೈಟ್ ಕಲರಲ್ಲಿ ಅಕ್ಷರಗಳಿವೆ. ಈ ಥರ ಕಲರಾಗಿ ಹೆಂಗೆ ಮಾಡೋದು, ಮತ್ತು ಒಂದು ಫೋಟೋನ ಯಾವ ಥರ ಹಾಕೋದು, ಇದರಲ್ಲಿ ಈ ಬುಕ್ಕಲ್ಲೆಲ್ಲ ಫೋಟೋ ಹೆಂಗೆ ಹಾಕಿದ್ದಾರೆ ಅಲ್ವಾ? ಮತ್ತು ಇಲ್ಲಿ ಲೀವ್ ಲೆಟ್ರಲ್ಲಿ ಅಬ್ಸರ್ವ್ ಮಾಡ್ಬೋದು, ನನಗೆ ಕೆಲವೊಂದು ಅಕ್ಷರಗಳೆಲ್ಲ ಬಂದುಬಿಟ್ಟು, ಟೆಕ್ಸ್ಟ್ ಎಲ್ಲ ಬಂದುಬಿಟ್ಟು ನನಗೆ ಎಡಗಡೆ ಬಂದಿದೆ, ಕೆಲವೊಂದು ಟೆಕ್ಸ್ಟ್ ಎಲ್ಲ ಬಂದುಬಿಟ್ಟು ನನಗೆ ಬಲಗಡೆ ಬಂದಿದೆ. ಇದು ಯಾವ ಥರ? ಮತ್ತು ಇಲ್ಲಿ ನೋಡಿರಿ, ಸಬ್ಜೆಕ್ಟ್ ಅನ್ನೋದು ಮಿಡಲಲ್ಲಿ ಬಂದಿದೆ. ಇದು ಯಾವ ಥರ ಮಾಡೋದು ಅನ್ನೋದನ್ನು ತಿಳ್ಕೊಂಡ. ಮತ್ತು ಇದಿಷ್ಟು ಚೇಂಜಸ್ ನಾವು ಎಲ್ಲಿ ಮಾಡಿದ್ದೀವಿ ಅಂತ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದೆ ನಿಮಗೆ. ಇದಿಷ್ಟು ಅಲ್ಲದೆ ರೆಸ್ಯೂಮ್ ಅಂತಲೂ ಒಂದಿದೆ, CV ಅಂತ ಕರಿತೀವಿ. ಈ ರೆಸ್ಯೂಮ್ ಅನ್ನೋದು ಬಂದುಬಿಟ್ಟು ನಾವು ಕಾಲೇಜ್ ಎಲ್ಲ ಮುಗಿದ ಮೇಲೆ ನೀವು ಕೆಲಸ ಹುಡ್ಕೋದಕ್ಕೆ ಹೋಗ್ತೀರಲ್ವ, ಆವಾಗ ನಾವು ಹೈಸ್ಕೂಲಿಂದ ಹಿಡ್ದು ನಾವು ಕಾಲೇಜ್ವರೆಗೂ ಏನೆಲ್ಲ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳೋದಕ್ಕೆ ನಾವು ರೆಸ್ಯೂಮ್ ಅಂತ ಕರಿತೀವಿ. ಈ ರೆಸ್ಯೂಮ್ ಒಂದು ಕೊಟ್ಟರೆ ಸಾಕು, ನಮ್ಮ ಬಯೋಡೇಟಾ ಎಲ್ಲನೂ ನಾವು ಕಂಪ್ನಿಯವ್ರಿಗೆ ಗೊತ್ತಾಗುತ್ತೆ. ಈ ರೆಸ್ಯೂಮ್ನ ಕೂಡ ನಾವು ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇದಿಷ್ಟು ಬಂದುಬಿಟ್ಟು ನಾವು ಹೆಂಗೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ಅಲ್ವಾ, ಯಾವ ಟೂಲ್ ಅನ್ನೋದನ್ನು ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದೆ ಅಲ್ವಾ, ಬರೀ ತಿಳ್ಕೊಳ್ಳೋಣ. ಈ ಟೂಲ್ ಹೆಸರು ಬಂದುಬಿಟ್ಟು ಲಿಬ್ರೆ ಆಫೀಸ್ ರೈಟರ್, ಓಕೆನಾ? ಇದು ಐಕಾನ್ ಬಂದುಬಿಟ್ಟು ಈ ಥರ ಇರುತ್ತೆ. ಇದು ಬಂದುಬಿಟ್ಟು ಲಿಬ್ರೆ ಆಫೀಸ್ ರೈಟರ್ ಐಕಾನ್. ಓಕೆ, ಇವೆಲ್ಲ ಚೇಂಜಸ್ ಬಂದುಬಿಟ್ಟು ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ಮುಂದಿನ ಸೆಷನ್ಗಳಲ್ಲಿ ನಾವು ಹೇಳ್ಕೊಡ್ತಾ ಇದ್ದೀವಿ. ನೀವಾಗಿ ಇದನ್ನು ಮಾಡ್ಬೋದು. ಯಾವ ಥರ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಮುಂದಿನ ಸೆಕ್ಷನ್ನಲ್ಲಿ. ಥ್ಯಾಂಕ್ ಯು.